ಬೇಡ 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 ಲಕ್ಕಿ ಬೇಡ. ನನ್ನ ಕಣ್ ಸರಿ ಹೋಗ್ಬೇಕು. ಕುಡಿತೀಯ ಕಣೆ, ನಿನಗೆ ಬೇರೆ ದಾರಿ ಏನಿದೆ? ಕುಡಿ, ತಗೋ ತಗೋ. ಲಕ್ಕಿ 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 ಉರಿ ಸಮಾಧಾನ ಸಮಾಧಾನ. ಲಕ್ಕಿ ಉರಿತಾ ಇದೆ ಲಕ್ಕಿ, ಆಗ್ತಿಲ್ಲ. ಸರಿ ಬಿಡು, ಬೇಡ ಅನ್ಸುತ್ತೆ. ಬೇಡ 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 ಬೇಡ. ನಾನು ಒಂದು ಕೆಲಸ ಮಾಡ್ತೀನಿ. ಅಷ್ಟು ಒಂದೇ ಸಲ ಕುಡಿಸಿ, ಅದೇನಾಗುತ್ತೋ ಆಗ್ಲಿ, ಅಷ್ಟು ಒಂದೇ ಸಲ ಕುಡಿದ್ಬಿಡ್ತೀನಿ. ಕುಡಿ 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 ತಗೋ ತಗೋ ಕುಡಿ. ಜೈ ಬಜರಂಗ ಬಲಿ. ಅಮ್ಮ ಅಮ್ಮ ಅಮ್ಮ, ಉರಿ 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 ಲಕ್ಕಿ ಉರಿ ಉರಿ ಉರಿತಾ ಇದೆ. ಸಕ್ಕರೆ ಬೆಲ್ಲ ಏನಾದ್ರೂ ತಗೊಂಬನ್ನಿ. ಊರ್ಮಿಳ ಊರ್ಮಿಳ ಇರು 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 ಊರ್ಮಿಳ ಇರು. ಯಾವ ಪದಾರ್ಥನೂ ತಿನ್ನಬಾರ್ದಂತೆ. ಔಷಧಿ ಕಾನ್ಸೆಪ್ಟ್ ಏನು? ಖಾರ ತಡೆಯೋದಕ್ಕಾಗದೆ ಕಣ್ಣಲ್ಲಿ ನೀರು ಬರುತ್ತಾನೆ. ಬೇರೆ ಏನಾದ್ರೂ ತಿಂದ್ರೆ ಖಾರ ಕಡಿಮೆ ಆಗತ್ತೆ. ಔಷಧಿ ಕೆಲಸ ಮಾಡಲ್ಲ, ನಿನಗೆ ಕಣ್ಣು ಬರೋದಿಲ್ಲ, ಮತ್ತೆ ಕುಡಿಬೇಕಾಗತ್ತೆ. ಬೇಡ 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 ಬೇಡ. ಎಷ್ಟೇ ಖಾರ ಆದ್ರೂ ಸಹಿಸ್ಕೋತೀನಿ. ಊರ್ಮಿಳ ನೀನ್ ಇಲ್ಲೇ ಇರು. ಕಣ್ಣು ಕಾಣಿಸಿದ್ಮೇಲೆ ಹೊರಗಡೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಇರು, ಸರಿನಾ? ಹುಷಾರು ಊರ್ಮಿಳ. ಬಾ ಬಾ. ಆಯ್ತು, ಕೂತ್ಕೋ. ಆಯ್ತು, ಕೂತ್ಕೋ ಕೂತ್ಕೋ, ಖಂಡಿತ ಬರುತ್ತೆ. ಕೂತ್ಕೋ ಕೂತ್ಕೋ, ಇಲ್ಲೇ ಇರು. ನೀನ್ ಇಲ್ಲೇ ಇರು, ನಾನು ಬಂದ್ಬಿಡ್ತೀನಿ. ಯಾಕೆ ದೀಕ್ಷೆ ಮನ್ಸಲ್ಲಿ ಇಲ್ದಿರೋ ಭಯನ್ ತುಂಬಿಕೊಂಡು ಏನ್ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ದಿರೋ ಭಯದಿಂದ ಮನ್ಸಲ್ಲಿ ಅನುಮಾನಗಳನ್ನ ತುಂಬಿಕೊಂಡಿದ್ಯಾ ವೈದೇಹಿ. ಅವೆಲ್ಲ ಬಿಡು. ನೀನ್ ಬಿಟ್ರು ಬಿಡದೆ ಹೋದ್ರು ನಾನು ಇವಾಗ ನಿನ್ ಮಾತು ಕೇಳಲ್ಲ. ನಾನಿನ್ನ ಅನುಮಾನ ಪಡ್ತಿಲ್ಲ ಭಾವ. ಪರಿಸ್ಥಿತಿಯಿಂದ ನಿಜ ಹೇಳಕ್ ಆಗ್ತಿಲ್ಲ. ಇದನ್ನ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ಪುಟಾಣಿ, ನನ್ನ ನೋವು ಅರ್ಥ ಆಗ್ತಿದೆ ಅಲ್ವಾ? ಅದಕ್ಕೆ ಮಾತಾಡ್ತಿದ್ಯಾ ಅಲ್ವಾ? ನಾನು ನಿಮ್ಮಪ್ಪನ ಅನುಮಾನಿಸ್ತಾ ಇದ್ದೀನಿ ಅಂತೆ. ಆ ಮಾತಿನ ನಿಮ್ಮಪ್ಪನೇ ಹೇಳಿದ್ರೆ ನನಗೆ ಹೇಗೆ ಅನ್ಸುತ್ತೆ ಹೇಳು? ಅಷ್ಟಕ್ಕೂ ಅದು ಜನ್ಮದಲ್ಲಿ ನಡೆಯತ್ತಾ? ಮತ್ತೆ ನಿಮ್ಮಪ್ಪ ಯಾಕೆ ಹಾಗೆ ಹೇಳ್ತಿದ್ದಾರೆ? ಯಾಕೆ ಅಂತ ಕೇಳ್ತಿಯಲ್ಲ, ನಿನ್ ಭಯನೇ ಅಪ್ಪನ್ನ ನಿನ್ನಿಂದ ದೂರ ಮಾಡುತ್ತಮ್ಮ. ಏನ್ ಹೇಳ್ತಾ ಇದೆಯಾ ಪುಟಾಣಿ? ಹೌದಮ್ಮ, ಏನೋ ಆಗತ್ತೆ ಅನ್ನೋ ಭಯನೇ ಅಪ್ಪನ್ನ ನಿನ್ನಿಂದ ದೂರ ಮಾಡುತ್ತೆ. ಹುಷಾರಮ್ಮ. ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಭಾವ ನನ್ನಿಂದ ದೂರ ಆಗ್ಬಾರ್ದು. ವೈದೇಹಿ, ಊಟ ಮಾಡು. ನಾನೇ ಹೋಗಿ ತಗೋತಿದ್ನಲ್ಲ ಭಾವ. ಚಿಂತೆಲ್ ಮುಳುಗೋಗಿ ಎಲ್ಲಿ ಊಟ ಮಾಡದೆ ಹೋಗ್ತೇನೋ ಭಯದಲ್ಲಿ ತಂದೆ. ನಾವು ಹೇಗೆ ಇದ್ರೂ ನಮ್ಮ ಮಗುಗೋಸ್ಕರ ಕೆಲವೊಂದನ್ನು ಮಾಡಬೇಕಾಗತ್ತೆ, ತಪ್ಪಲ್ಲ ಅಲ್ವಾ? ತಿನ್ನು. ಊಟ ಮಾಡಿಸ್ತಾ ಇರೋದು ನಿನ್ ಪುಟಾಣಿಗೆ ಹೊರತು ನನಗಲ್ಲ ಅಲ್ವಾ ಭಾವ? ಯಾಕೆ ಹಾಗನ್ಸುತ್ತೆ? ಹೊಟ್ಟೆ ತುಂಬಲಿ ಅಂತ ತಿನ್ನಿಸ್ತಾ ಇದೆಯಾ ಹೊರತು ಕಣ್ಣಲ್ಲಿ ಮಾತ್ರ ಯಾವ ಭಾವನೆನೂ ಕಾಣಿಸ್ತಿಲ್ಲ. ನನಗೆ ನೀವಿಬ್ರು ಎರಡು ಕಣ್ಣಿದ್ದ ಹಾಗೆ. ನಾವು 3 ಜನನೂ ಒಂದೇ. ಆದರೆ ಆ ನಂಬಿಕೆ ನಿನಗಿದೆಯೋ ಇಲ್ವೋ? ನಮ್ಮ ಬಗ್ಗೆ ಅನುಮಾನ ಪಡ್ತಿದ್ಯೋ ಏನೋ? ಅಯ್ಯೋ ಇಲ್ಲ ಭಾವ, ನಿನ್ನ ಅನುಮಾನ ಪಡ್ತೀನಿ ಅಂತ ನೀನು ಅದು ಹೇಗೆ ಅನ್ಕೊಂಡೆ? ಅದು ಕನ್ಸಲ್ಲೂ ಸಾಧ್ಯ ಇಲ್ಲ. ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರೂ ನಾನು ಜೀವಂತವಾಗಿರ್ತೀನ ಹೇಳು? ಇರಲ್ಲ ಭಾವ. ಮತ್ ಯಾಕೆ ಹೆದರ್ಕೋತಾ ಇದೆಯಾ ವೈದೇಹಿ? ನಮ್ಮ
ಸುತ್ತ ಇರೋ ರಾಕ್ಷಸರು ನಮಗೆ ಗೊತ್ತಾಗ್ತಿರೋ ಹಾಗೆ ನಿನಗೆಲ್ಲಿ ಅಪಾಯ ಮಾಡ್ಬಿಡ್ತಾರೋ ಅಂತ ಭಯ ಅಷ್ಟೇ ಬಾವ, ಅಷ್ಟೇ. ಅದನ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಬಾವ. ಅವ್ರು ಏನೇ ಮಾಡಿದ್ರು ಪುಟ್ಟು ವೈದೇಹಿ ಎಲ್ಲ ಹೇಳ್ತಾಳಲ್ವಾ, ಇನ್ನೂ ಯಾಕೆ ಭಯ? ನಮ್ಮ ಮಗುಗೂ ಎಲ್ಲ ಗೊತ್ತಿಲ್ಲ ಬಾವ. ಒಂದ್ ವೇಳೆ ಗೊತ್ತಿದ್ರು ಆ ಅಪಾಯದಿಂದ ತಪ್ಪಿಸ್ಕೊಳ್ಳೋ ದಾರಿ ಸಿಗದೆ ಹೋದ್ರೆ? ಇದಕ್ಕೇನೆ ಅನಾವಶ್ಯಕವಾಗಿ ಹೆದರ್ಕೊಳ್ಳೋದು ಅನ್ನೋದು. ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದಾಗ ಹೆದರ್ಕೋಬೇಕೆ ಹೊರತು ಗೊತ್ತಿದ್ದು ಹೆದರ್ಕೊಳ್ಳೋದು ಅಂದ್ರೆ ಎಷ್ಟು ಸರಿ ಹೇಳು? ಆ ರೀತಿ ಯಾವ ಭಯ ಆದ್ರೂ ಇದ್ರೆ ಹೊರಗಡೆ ತೆಗೆದು ಹಾಕು. ನನ್ಗೇನು ಆಗದಿರೋ ಹಾಗೆ ಹುಷಾರಾಗಿರ್ತೀನಿ. ನಿಜವಾಗ್ಲೂ ನನಗೆ ನಿನ್ಮೇಲೆ ಯಾವ ಅನುಮಾನನೂ ಇಲ್ಲ ಬಾವ. ಇನ್ಯಾವತ್ತೂ ಹಾಗನ್ಬೇಡ. ಸರಿ ಹೇಳ್ದಿಯಲ್ಲ, ಅನ್ನಲ್ಲ ಬಿಡು, ತಿನ್ನು. ಅಯ್ಯೋ, ಈ ಚಾಟಿ ಏಟಿ ಯಾವಾಗ ವಾಸಿ ಆಗುತ್ತೋ ಏನೋ. ಹೇ ವಾಲಿ, ನಿನಗೆ ಕಡಿಮೆ ಆಯ್ತೇನೋ? ನಿನಗೆ ಕಡಿಮೆ ಆಗಿಲ್ಲ, ನನಗೆ ಕಡಿಮೆ ಆಗುತ್ತಾ? ಆದ್ರೂ ಎಲ್ಲೋ ಒಂದ್ ಕಡೆ ಏಟಾದ್ರೆ ಹಚ್ಕೋಬಹುದು. ದೇಹದ ಮೇಲೆ 1 ಇಂಚ್ ಕೂಡ ಗ್ಯಾಪ್ ಇಲ್ದೆ ಊತ ಮತ್ತೆ ಬೊಬ್ಬೆಗಳು. ಆ ವೈದೇಹಿಗೆ ಪೆಟ್ಟು ಕೊಡೋವರೆಗೂ ನಮ್ಮ ನೋವು ಕಡಿಮೆ ಆಗಲ್ಲ ಕಣೋ. ಹೌದು, ಇದಕ್ ತಕ್ಷಾಸ್ತಿ ಮಾಡ್ಲೇಬೇಕು, ಆಗ್ಲೇ ನನಗೆ ಮನಶಾಂತಿ. ಅತ್ತೆ, ವಾಲಿ, ಅಯ್ಯೋ ಊರ್ಮಿಳಾ, ಅತ್ತೆ, ಊರ್ಮಿಳಾ. ಊರ್ಮಿಳಾ, ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿಂದ ಬಿದ್ರೆ ಏನಾಗುತ್ತೆ ಗೊತ್ತಾ? ಬಾ. ಅಬ್ಬಾ, ಕೂತ್ಕೋ. ಕೂತ್ಕೋ. ನೀನ್ ಯಾಕೆ ಬಂದೆ ಊರ್ಮಿಳಾ? ರೂಮಲ್ಲೇ ಇರ್ಬೇಕಿತ್ತು ತಾನೆ, ನಾವೇ ಬರ್ತಿದ್ವಿ ಅಲ್ಲಿಗೆ. ನೀವ್ ಎಷ್ಟೊತ್ತಾದ್ರೂ ಬರ್ದೇ ಇದ್ದಿದ್ದಕ್ಕೆ ನೀವ್ ಬದುಕಿದಿರೋ ಇಲ್ಲೋ ಅಂತ ನೋಡಕ್ ಬಂದೆ. ಏನಾಯ್ತು ನಿಮ್ಗೆ? ನಮ್ ಬಗ್ಗೆ ಯಾಕೆ ಕೇಳ್ತೀಯ ಬಿಡು. ಕೈ ಸುಟ್ಕೊಂಡು ಮೈಯೆಲ್ಲ ಏಟ್ ಮಾಡ್ಕೊಂಡು ಬೆಳಗ್ಗೆಯಿಂದ ನರಕ ಅನ್ಭವಿಸ್ತಿದೀವಿ. ನೀನು ಇವಾಗ ಬಂದೆ. ಕೈ ಸುಡೋದು ಅಂದ್ರೆ ಏನು? ಮೈಗ್ ಬರೆ ಬೀಳೋದು ಅಂದ್ರೆ ಏನು? ಏನಾಯ್ತು? ಏನಾಯ್ತು ಅಂದ್ರೆ ಏನಂತ ಹೇಳಿ? ನಿನಗೆ ಕಣ್ ಕಾಣಿಸ್ದೇ ಇರೋದೇ ಒಳ್ಳೇದಾಯ್ತು ನೋಡು. ಹಾಯಾಗಿ ಮನೇಲಿ ಕೂತಿದ್ಯಾ, ಇಲ್ಲ ಅಂದ್ರೆ ನಮ್ ಜೊತೆ ಬಂದು ನಮ್ ತರ ಮೈ ಎಲ್ಲ ಪೆಟ್ಟು ಮಾಡ್ಕೋತಾ ಇದ್ದೆ. ಒಂದಲ್ಲ ಎರಡಲ್ಲ 100 ಚೌಟಿ ಏಟು. ಹಾ, ಇಲ್ಲಿ ನೋಡು, ಅಂಗೈ ಸುಟ್ಟೋಗಿ ಚರ್ಮ ಬೇರೆ ಕಿತ್ಕೊಂಡ್ ಬಂದಿದೆ. ನಿನ್ ತರ ಕಣ್ಣು ಹೋಗಿದ್ರೆ ಆರಾಮಾಗಿ ಮನೇಲಿ ಇರ್ಬೋದಿತ್ತು. ಏ ಸುಮ್ನಿರು. ಕೈ ಸುಡೋದು ಅಂದ್ರೆ ಏನು? ಚಾವಟಿಲ್ ಹೊಡ್ಸ್ಕೊಳ್ಳೋದು ಅಂದ್ರೆ ಏನು? ಯಾರು ಹೊಡೆದ್ರು ನಿಮ್ಮನ್ನ? ಊರ್ಮಿಳಾ, ವೈದೇಹಿನ ಫಾಲೋ ಮಾಡ್ಕೊಂಡು ಗುಡಿಗೆ ಹೋಗಿದ್ವಿ. ಇಷ್ಟಾಯ್ತು. 100 ಚಾಟಿ ಏಟ್ ಬಿದ್ರೆ ವೈದೇಹಿ ಹೊಟ್ಟೆಲಿರೋ ಮಗು ಹೋಗತ್ತೆ ಅನ್ಕೊಂಡ್ರೆ ಕಡೆಗೆ ಆ ಶಿಕ್ಷೆ ನಮಗ್ ಸಿಕ್ತು. ವೈದೇಹಿ ವಿರುದ್ಧ ಏನೇ ಪ್ಲಾನ್ ಮಾಡಿದ್ರು ವರ್ಕೇ ಆಗ್ತಿಲ್ಲ, ನಮ್ಗೆ ಉಲ್ಟಾ ಹೊಡಿತಿದೆ. ನಿನ್ ಪ್ಲಾನ್ ಸರಿ, ಆದ್ರೆ ನಾನ್ ಹೇಳಿದ ಪ್ಲಾನ್ ಏನಾಯ್ತು? ಯಾವ ಪ್ಲಾನು? ಏಯ್, ಏನ್ ಪ್ಲಾನು ಅಂತ ಕೇಳ್ತಿಯಲ್ಲ? ನೀನ್ ನನ್ ರೂಮಿಗೆ ಬಂದಿದೆ ಅಲ್ವಾ? ನಾನ್ ಹೇಳ್ದೆ ತಾನೆ. ನಾವಲ್ಲಿ ಗುಡಿಲಿ ಒದೆ ತಿಂತಿದ್ರೆ ನಿನ್ನ ಹತ್ರ ಹೇಗ್ ಬರಕ್ಕಾಗುತ್ತೆ? ನೀನ್ ಹೇಳೋದು ಹೇಗ್ ಕೇಳಿಸ್ಕೊಳ್ಳೋದು? ಕಣ್ಣು ಕಾಣಿಸ್ತಿಲ್ಲ ಅಲ್ವಾ? ಯಾವ ಕಂಬನೋ ಮುಟ್ಟಿ ವಾಲಿ ಅಂತ ಅನ್ಕೊಂಡಿರ್ತೀಯ. ನನಗ್ ಕಣ್ಣು ಮಾತ್ರ ಕಾಣಿಸ್ತಿಲ್ಲ, ಆದ್ರೆ ಕಿವಿ ಚೆನ್ನಾಗಿ ಕೇಳಿಸುತ್ತಲ್ವಾ? ಕಂಬಗಳು ಮಾತಾಡತ್ವಾ? ನಾನ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಓಕೆ ಅಂತ ಹೇಳಿ ಈಗ ನೀನ್ ಮತ್ತೆ ಏನೇನೋ ಮಾತಾಡ್ತಿದ್ಯಲ್ಲ. ಅಯ್ಯೋ, ನಾನ್ ಮನೆಯಲ್ಲೇ ಇರ್ಲಿಲ್ಲ ಅಂದ್ರೆ ನಾನೇ ಮಾತಾಡ್ದೆ ಅಂತಿದ್ಯಲ್ಲ. ನಿನ್ಗೇನೋ ಆಗಿದೆ ಊರ್ಮಿಳಾ.
ನಾನ್ ಹೇಳಿದ್ದನ್ನ ಕೇಳಿಸ್ಕೊಂಡು ನನ್ ಮೇಲೆ ಪ್ರಯೋಗ ಮಾಡಿದ್ರು ಅಂತಾಯ್ತು. ಅಯ್ಯೋ ನಾವ್ ಇಲ್ಲಿ ಇರ್ಲಿಲ್ಲ ಅಂತ ಅಂದ್ರು, ನಾವೇ ಏನೋ ಪ್ರಯೋಗ ಮಾಡಿದ್ವಿ ಅಂತಿದ್ಯಲ್ಲ. ಏ ನೀನಲ್ಲ, ನನ್ ಗಂಡ ಗಂಡನ? ನನಗ್ ಟಾರ್ಚರ್ ಕೊಡೋದಕ್ಕೆ ನನ್ನ ಮದ್ವೆ ಆಗಿದ್ದಾನೆ ಅನ್ಸತ್ತೆ. ಕಣ್ ಕಾಣಿಸ್ತಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ಆಟ ಆಡಿಸ್ತಾ ಇದ್ದಾರೆ. ಏನಾಯ್ತು ಊರ್ಮಿಳಾ? ವಾಲಿ ವಾಯ್ಸ್ ಅಲ್ಲಿ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಬಂದಿರೋದು ವಾಲಿನೇ ಅಂತ, ವೈದೇಹಿ ಹೊಟ್ಟೆಲಿರೋ ಮಗುನ ಸಾಯಿಸ್ಬೇಕು ಅಂತ ಜ್ಯೂಸ್ ಅಲ್ಲಿ ಹಣ್ಣು ಹಾಕೋ ಬದಲು ಮೆಣಸಿನ್ಕಾಯಿ ಹಾಕಿ ಜ್ಯೂಸ್ ಮಾಡ್ಕೊಡು ಅಂತ ಹೇಳ್ದೆ. ಓಕೆ ಅಂತ ಹೇಳಿ ಹೊರಟೋದ್ರು. ವೈದೇಹಿ ಕುಡ್ಸೋಕ್ ಹೇಳಿರೋ ಮೆಣಸಿನ್ಕಾಯಿ ಜ್ಯೂಸ್ನ ನನಗೆ ಬಂದ್ ಕುಡ್ಸಿದ್ರು. ಅಪ್ಪ ಉಳ್ಕೊಂಡೆ. ಆ ಉರಿ ತಡಿಯಕ್ಕಾಗ್ದೆ ನನ್ನ ಜೀವನೇ ಹೋದಂಗಾಗಿತ್ತು. ನಾಲ್ಗೆ ಸುಟ್ಟೆ ಹೋಯ್ತು. ನರಕ ಅನ್ಭವಿಸ್ಬಿಟ್ಟೆ. ನೀನು ಸೇಫ್ ಅನ್ಕೊಂಡಿದ್ದೆ ಊರ್ಮಿಳಾ, ಆದ್ರೆ ನಮ್ಗಿಂತ ಜಾಸ್ತಿ ನಿನಗೆ ತೊಂದರೆ ಆಗಿದೆ. ಕಣ್ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಡ್ರಾಪ್ ಉಳಿದೇ ಇರೋ ಹಾಗೆ ಕುಡಿಸ್ಬಿಟ್ರು. ಅಲ್ಲಿ ನಿಮಗೆ ವೈದೇಹಿ, ಇಲ್ಲಿ ನನಗೆ ನನ್ನ ಗಂಡ. ಏನೋ ಹೇಳಿ ಆಸೆ ಹುಟ್ಟಿಸಿ 3 ಕೆರೆ ನೀರು ಕುಡಿಸ್ಬಿಟ್ರು ನನಗೆ. ಹೀಗೆ ಎಷ್ಟು ದಿನ ಊರ್ಮಿಳಾ? ಆ ವೈದೇಹಿಗ್ ನಾವೇನು ಮಾಡಕ್ಕಾಗಲ್ವಾ? ಮಾಡಕ್ಕಾಗಲ್ವಂತ ಕ್ವಶನ್ ಕೇಳಿದ್ರೆ ಹೇಗೆ ಅತ್ತೆ? ನಾವ್ ಇದಕ್ಕಿಂತ ಕಷ್ಟಪಟ್ಟಿರೋದಿಲ್ವಾ? ಇದಕ್ಕಿಂತ ಜಾಸ್ತಿ ನೋವು ಅನ್ಭವಿಸಿಲ್ವಾ ಹೇಳಿ? ನಾವ್ ಅನ್ಕೊಂಡಿರೋದನ್ನ ಸಾಧಿಸೋದ್ರ ಜೊತೆಗೆ ನಮಗಾಗಿರೋದಕ್ಕೆ ನಾವು ಪ್ರತೀಕಾರನೂ ತೀರಿಸ್ಕೋಬೇಕು. ಸುಮ್ಮನೆ ಬಿಡಬಾರ್ದು. ಯಾರ್ದೋ ಕಾಲು? ಯಾರೂ ಇಲ್ಲಮ್ಮ, ಇವಾಗ್ಲೇ ಬರ್ತೀನಿ. ಸರಿ ಹೋಗು. ಹಲೋ. ಹಲೋ ಸರ್, ನಾನು ರಾಜಲಕ್ಷ್ಮಿ ಮಾತಾಡ್ತಿದ್ದೀನಿ. ಓ ನೀನಾ? ನಿನಗೆ ಫೋನ್ ಮಾಡೋಣ ಅನ್ಕೊಂಡೆ, ನೀನೇ ಮಾಡಿದೆ. ಹೌದು, ಚೆನ್ನಾಗಿ ರೆಡಿಯಾಗಿದ್ಯಾ? ಸರ್ ಅದೇ ಇಂಟರ್ವ್ಯೂ ಇದೆಯಲ್ಲ, ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ಅಂತ ಕೇಳಿದೆ. ಆಗಿದ್ದೀನಿ ಸರ್. ಆಫೀಸ್ ಅಡ್ರೆಸ್ ಹೇಳಿದ್ರೆ ಅಲ್ಲಿಗೆ ಬಂದ್ಬಿಡ್ತೀನಿ. ಅದು ಮೇನ್ ಆಫೀಸಲ್ಲಿ ರಿನೋವೇಷನ್ ನಡೀತಾ ಇದೆ. ಇಂಟರ್ವ್ಯೂಸ್ನೆಲ್ಲ ಗೆಸ್ಟ್ ಹೌಸಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿಗೆ ನೀವು ಬಂದರೆ ಮಾಡಿ ಕಳಿಸ್ಬಿಡ್ತೀನಿ ಇಂಟರ್ವ್ಯೂನ. ಆಯಿತು ಸರ್. ಅಡ್ರೆಸ್ಸು ನೋಡು, ಇವಾಗ ಕಳಿಸ್ತೀನಿ. ತುಂಬ ಕಮ್ಮಿ ಜನನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಇಂಟರ್ವ್ಯೂಸ್ ಮಾಡ್ತಿರೋದು ಕಮ್ಮಿ ಜನಕ್ಕೆ, ಆದರೆ ವೇಕೆನ್ಸೀಸ್ ತುಂಬ ಇದೆ. ನಿನಗೆ ಸಿಗುತ್ತೆ ಅನ್ಕೋ, ಕೆಲಸ ಸಿಗುತ್ತೆ. ಬೇಗ ಬಂದ್ಬಿಡು. ಥ್ಯಾಂಕ್ ಯು ಸರ್, ಬಂದ್ಬಿಡ್ತೀನಿ. ತುಂಬ ದೊಡ್ಡ ಹೆಲ್ಪ್ ಮಾಡ್ತಿದ್ದೀರಾ ಸರ್. ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ಋಣದಲ್ಲೇನಿದೆ, ತೀರ್ಸಿದ್ರಾಯ್ತು ಬಿಡು. ಇವತ್ತೇ ಸರ್ ಅದೇ ನನ್ನ ಕಂಪ್ನಿಲಿ ಚೆನ್ನಾಗಿ ಕೆಲಸ ಮಾಡಿ ಋಣ ತೀರಿಸುವಂತೆ ಬಿಡು. ಆಯಿತು ಸರ್. ವಾಲಿ, ಯಾರಿಗೋ ಇಂಟರ್ವ್ಯೂಗ್ ಬಾ ಅಂತಿದ್ಯಾ? ನಿನಗ್ ಕಂಪ್ನಿ ಎಲ್ಲಿದ್ಯೋ ಕೆಲಸ ಕೊಡೋದಕ್ಕೆ? ಯಾರ ಹುಡುಗಿ? ರಾಜಲಕ್ಷ್ಮಿ ಅಮ್ಮ. ಜಾಬ್ ಹೆಸರಲ್ಲಿ ಕರೆಸಿ ವೈದೇಹಿ ದೇವಾಂಶ್ ಗುಟ್ನ ರಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಹೌದಾ? ಹೌದಮ್ಮ. ಹಳೆ ರಿಪೋರ್ಟ್ಸ್ ಎಲ್ಲ ಎತ್ಕೊಂಡಿದ್ಯಾ ಅಲ್ವಾ? ತಗೊಂಡಿದ್ದೀನಿ ಬಾವಾ. ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನೆಲ್ಲ ಹುಷಾರಾಗಿ ಪಾಲಿಸ್ಬೇಕು. ಅತ್ತಿನ್ನಲ್ಲ ಇದು ಕುಡಿಯಲ್ಲ ಅಂತ ಹೇಳಿದ್ರೆ ಸರಿ ಹೋಗಲ್ಲ. ಆಮೇಲೆ ದಿನ ತುಂಬದಷ್ಟು ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ಹಾಗೆ ಆಗಲಿ. ನಮ್ಮ ಮಗುಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾ ಬಾವಾ? ಮನ್ಸಲ್ಲಿ ಏನೇ ಇದ್ರೂ ಹೊರಗಡೆ ಹೇಳ್ಬಿಡ್ಬೇಕು ವೈದೇಹಿ. ಅದು ನಮ್ಮ ಮನ್ಸಲ್ಲೇ ಇಟ್ಕೊಂಡ್ರೆ ಅದು ನಮ್ಮನ್ನ ನೆಮ್ಮದಿಯಾಗಿ ಇರೋಕೆ ಬಿಡೋದಿಲ್ಲ ವೈದೇಹಿ. ಆ ನೋವು ನಮ್ಮನ್ನೇ ಸುಟ್ಟು ಹಾಕತ್ತೆ. ಈ ಮಾತನ್ನು ನೆನಪಲ್ಲಿ ಇಟ್ಕೋ. ಇನ್ಯಾವ್ದ್ರ ಬಗ್ಗೆ ಕೇಳ್ತಿದ್ಯೋ ನನಗೆ ಗೊತ್ತಿದೆ ಬಾವಾ. ಆದರೆ ನೀನೇನೇ ಕೇಳಿದ್ರು ನಾನು ನಿಜ ಹೇಳೋಕ್ಕಾಗಲ್ಲ. ನಿನ್ನ ನಾನು ದೂರ ಮಾಡ್ಕೊಳಕ್ಕಾಗಲ್ಲ.
ನೋಡಬಾರ್ದು. ಬಾವಾ, ಏನಾಯ್ತು ಬಾವಾ? ಯಾಕೆ ಕಾರ್ ನಿಲ್ಲಿಸ್ದೆ? ನಮ್ಮ ರಾಜಣ್ಣ ರಾಜಲಕ್ಷ್ಮಿ ವೈದೇಹಿ ಇರು. ಬಾವಾ ಬಾವಾ ಇರು. ರಾಜಣ್ಣ ನೀವೇನಿಲ್ಲಿ? ಸ್ವಾಮಿ, ನನ್ನ ಮೊಮ್ಮಗಳಿಗೆ ಯಾವುದೋ ಒಂದು ಕಂಪ್ನಿಯಿಂದ ಫೋನ್ ಬಂದಿತ್ತು. ಅಲ್ಲಿಗೆ ಹೋಗೋಣ ಅಂತ ಆಟೋ ಕಾಯ್ತಿದ್ವಿ. ಯಾವ ಕಾಲ್? ಇಂಟರ್ವ್ಯೂ ಕಾಲ್ ದೇವಾ ಸರ್. ಇವ್ರ ಕಣ್ಣಿಗೆ ಬೀಳ್ಬಾರ್ದು, ದೂರ ಹೋಗ್ಬೇಕು ಅಂತ ಹೇಳಿ ಕಳ್ಸಿದ್ರೆ ಹೆಜ್ಜೆ ಹೆಜ್ಜೆಗೂ ಕಾಣಿಸ್ತಾ ಇದಾರಲ್ಲ. ಯಾಕಪ್ಪ ದೇವ್ರೆ, ದೂರ ಇರ್ಬೇಕಾದವ್ರನ್ನ ಹತ್ರ ಮಾಡ್ತಿದ್ಯಲ್ಲ. ಇಂಟರ್ವ್ಯೂನಾ? ಎಲ್ಲಿ? ಇನ್ಫೋಟೆಕ್ ಕಂಪನಿ ಇಲ್ಲೇ ಪಕ್ಕದಲ್ಲೇ ಇರೋದು. ಕಾಲೇಜಿಂದ ಮೆರಿಟ್ ಲಿಸ್ಟ್ ತಗೊಂಡಿದಾರಂತೆ. ಆಟೋಗೋಸ್ಕರ ಕಾಯ್ತಿದ್ದೀವಿ. ಓ, ಆ ಕಂಪ್ನಿನಾ? ಮತ್ ಈ ಕಡೆ ಯಾಕೆ ಹೋಗ್ತಾ ಇದ್ದೀರಾ? ಆ ಕಡೆ ಹೋಗ್ಬೇಕಲ್ವಾ? ಆಹಾ, ಕಂಪನಿ ಅಂದ್ರೆ ಆಫೀಸಲ್ಲ ದೇವಾ ಸರ್. ಇಲ್ಲೇ ಯಾವುದೋ ಗೆಸ್ಟ್ ಹೌಸ್ ಇದೆಯಂತೆ, ಅಲ್ಲೇ ಇಂಟರ್ವ್ಯೂ ಇದೆ, ಬನ್ನಿ ಅಂತ ಹೇಳಿದ್ರು. ಹೌದಾ? ಆ ಕಡೆನೇ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ನಿಜವಾಗ್ಲೂ ನೀವು ಬಾವ ಕ್ಷೇಮವಾಗಿರ್ಬೇಕು ಅಂತ ಆಸೆ ಪಟ್ರೆ ಇದನ್ನ ತಗೊಂಡು ಹೊರಟೋಗಿ. ನಿಮಗೆ ಯಾಕೆ ಸರ್ ನಮ್ಮಿಂದ ಕಷ್ಟ? ನಾವು ಆಟೋಲ್ ಹೋಗ್ತೀವಿ. ಇದ್ರಲ್ಲಿ ಕಷ್ಟ ಏನಿದೆ? ವೈದೇಹಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೆ, ಹೋಗೋ ದಾರಿನೇ ಅಲ್ವಾ, ಡ್ರಾಪ್ ಮಾಡಿ ಹೋಗ್ತೀನಿ, ಬನ್ನಿ. ಬೇಡ ಸ್ವಾಮಿ, ನಾವು ಆಟೋದಲ್ಲೇ ಹೋಗ್ತೀವಿ. ಏನ್ ರಾಜಣ್ಣ, ಮನೇಲಿ ನಡೆದಿದ್ದನ್ನ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಅಲ್ಲೇ ಮರ್ತು ಹೋಗಿ ಅಂತ ಹೇಳಿದೆ ಅಲ್ವಾ? ನೋಡು ವೈದೇಹಿ, ಇಂಟರ್ವ್ಯೂಗೆ ಹೋಗ್ಬೇಕಂತಾರೆ, ಟೈಮ್ ಆಗಿದೆ ಅಂತಾರೆ. ನಾವು ಆ ಕಡೆನೇ ಹೋಗ್ತಾ ಇದೀವಿ, ಬನ್ನಿ ಅಂದರೆ ಮಾತ್ರ ಬರ್ತಾ ಇಲ್ಲ. ವಾಲಿ ಮಾಡಿದ್ದನ್ನ ಇನ್ನೂ ಮರ್ತಿಲ್ವಾ ನೀವು? ಹಾಗೇನಿಲ್ಲ ದೇವಾ ಸರ್. ಮತ್ತ್ಯಾಕೆ ಬರಲ್ಲ ಅಂತ ಹೇಳ್ತಿದ್ದೀರಾ? ನೀವು ಬರದೇ ಹೋದರೆ ನಾನು ಹಾಗೆ ಅನ್ಕೋಬೇಕಾಗತ್ತೆ. ನೀನಾದರೂ ಹೇಳು ವೈದೇಹಿ. ಬಾವ ಕರಿತಾ ಇದ್ದಾರೆ ಅಲ್ವಾ, ಬನ್ನಿ. ನನ್ನ ಗಂಡಂಗೆ ಒಳ್ಳೇದು ಮಾಡೋದನ್ನ ಬಿಟ್ರೆ ಕೆಟ್ಟದ್ದು ಮಾಡೋದು ಗೊತ್ತಿಲ್ಲ. ಯಾವತ್ತೇ ಆದರೂ ಎಂಥ ಪರಿಸ್ಥಿತಿನಲ್ಲೇ ಆದರೂ ಆ ವಿಷಯ ನೆನ್ಪಿಟ್ಕೊಂಡಿದ್ರೆ ಸಾಕು. ಆ ವಿಷಯ ನನಗೂ ಗೊತ್ತು ವೈದೇಹಿ. ಅವ್ರ ಕನಸಲ್ಲೂ ಕೂಡ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಬಿಡು. ಮೊದಲು ಕಾರ್ ಹತ್ತ ಕೇಳೋರ್ಗೆ. ಕಾರ್ ಹತ್ತಿ. ಅದು ಹಾಗಲ್ಲ ಅಮ್ಮೋರೆ. ನೀವು ಬೇಡ ಅಂದರೆ ಬಾವ ಕೇಳಲ್ಲ. ನಾನು ಹೇಳ್ತಿದ್ದೀನಲ್ಲ, ಬನ್ನಿ. ಬನ್ನಿ, ಕಾರ್ ಹತ್ತಿ.